ಒಣಗಿದ್ದ ದಾಸವಾಳ ಹೂ ನುಂಗಿದ್ದ ಮಗು ಉಸಿರುಗಟ್ಟಿ ಸಾವನ್ನಪ್ಪಿದೆ. 6.5 ತಿಂಗಳ ಮಗು ಚಿನ್ಮಯಿ ಗೌಡ ಉಸಿರುಗಟ್ಟಿ ಮೃತಪಟ್ಟಿರುವಂತಹ ದಾರುಣ ಘಟನೆ ಮೈಸೂರಿನ ಹುಣಸೂರು ತಾಲೂಕಿನ ದೊಡ್ಡ ಹೆಜ್ಜೂರಲ್ಲಿ ಮನಕಲಕುವ ಘಟನೆ ನಡೆದಿದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ದೊಡ್ಡ ಹೆಜ್ಜೂರು ಅನ್ನೋ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಮನೆ ಹೊಸ್ತಿಲಲ್ಲಿ ಪೂಜೆಗಿಟ್ಟಿದ್ದಂತಹ ದಾಸವಾಳದ ಹೂವನ್ನ ಮಗು ನುಂಗಿತ್ತು. ಈ ಒಣಗಿದ ಹೂವನ್ನ ನುಂಗಿ ಮಗು ಅಸ್ವಸ್ಥಗೊಂಡಿತ್ತು. ಚಿನ್ಮಯಿ ಗೌಡ ಅನಂತರ ಕೂಡಲೇ ಚಿಕಿತ್ಸೆಗಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಕರೆತರಲಾಯಿತು. ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮಗು ಮೃತಪಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಬಹಳ ದಾರುಣವಾದಂಥ ಘಟನೆ. ಪೋಷಕರು ಸ್ವಲ್ಪ ಕಣ್ತಪ್ಪಿದ್ರಿಂದ ಈ ಘಟನೆ ನಡೀತಾ ಏನ್ ತಿಳಿದು ಬರ್ತಾ ಇದೆ ಈ ಬಗ್ಗೆ? ವಿಜಯ್, ನಿಜಕ್ಕೂ ಮನಕಲುಕುವಂತಹ ಘಟನೆ ಅಂತ ಹೇಳ್ಬೋದು. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ದೊಡ್ಡ ಹೆಜ್ಜೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಚಿನ್ಮಯಿ ಗೌಡ ಅಂತೇಳಿ 6.5 ತಿಂಗಳ ಮಗು ಈ ಒಂದು ಸಾವನ್ನಪ್ಪಿರುವಂತದ್ದು. ದಾಸವಾಳದ ಹೂವನ್ನ ಏನು ಮನೆಯ ಮುಂದೆ ಇಟ್ಟಿದ್ರು, ಆ ಸಂದರ್ಭದಲ್ಲಿ ಅದು ಒಣಗಿತ್ತು. ಆ ಮಗು ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಹೊಸಲಿನಲ್ಲಿ ಇದ್ದಂತಹ ಹೂವನ್ನ ಬಾಯಿಗೆ ಹಾಕೊಂಡಿದೆ. ಯಾರು ಸಹ ಅದನ್ನ ಗಮನಿಸಿಲ್ಲ. ತಕ್ಷಣ ಮಗು ಉಸಿರಾಟದಿಂದ ಬಳಲ್ತಾ ಇತ್ತು. ಆ ಉಸಿರಾಟದಿಂದ ಬಳಲ್ತಾ ಇದ್ದದನ್ನ ಗಮನಿಸಿದಂತಹ ಪೋಷಕರು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಮಗುವನ್ನ ಕರ್ಕೊಂಡು ಹೋಗಿದ್ದಾರೆ. ಸೊ ಅಲ್ಲಿ ಚಿಕಿತ್ಸೆಯನ್ನ ನೀಡಿದ್ದಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ. ಇದು ಆ ಘಟನೆ ನಿಜವಾಗಿಯೂ ಆ ಮಗುವಿಗೆ ಚಿಕಿತ್ಸೆ ನೀಡ್ತಾ ಇದ್ದಂತಹ ವಿಡಿಯೋ ಏನು ಲಭ್ಯವಾಗಿದೆ ಅದು ನೋಡಿದ್ರೆ ಎಂತವರು ಸಹ ಮನಸ್ಸು ಕರಗ್ತದೆ. ಯಾಕಂದ್ರೆ ಅಷ್ಟು ಆ ಮಗು ಒದ್ದಾಡ್ತಾ ಇರುವಂತದ್ದು. ಉಸಿರಾಟಕ್ಕೂ ಸಹ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಸೊ ತದನಂತರ ಅಂದ್ರೆ ಮೊದಲೇ ಅದಕ್ಕೆ ಗೊತ್ತಾಗಿದ್ರೆ, ಅಂದ್ರೆ ಈ ರೀತಿ ಆಗಿದೆ ಅಂತ ಹೇಳಿ ಪೋಷಕರಿಗೆ ಗೊತ್ತಾಗಿದ್ರೆ ಅಲ್ಲೇ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಅವ್ರು ಅಂದ್ಕೊಂಡಿದ್ದು ಮಗು ಎಲ್ಲೋ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದೆ, ಏನೋ ಬೇರೆ ಸಮಸ್ಯೆ ಆಗಿದೆ ಅಂತೇಳಿ. ಅದಾದ ನಂತರ ಗೊತ್ತಾದಂತದ್ದು ಮನೆಯ ಮುಂಭಾಗ ಅಂದ್ರೆ ಹೊಸನಲ್ಲಿ ಪೂಜೆ ಮಾಡಿ ಇಟ್ಟಂತಹ ದಾಸವಾಳದ ಹೂವು ಎಂದ್ರೆ ಅದು ಒಣಗಿತ್ತು. ಆ ಒಣಗಿದ್ದ ಹೂವನ್ನ ಮಗು ಬಾಯಿಗೆ ಹಾಕೊಂಡಿದೆ. ಆ ಗಂಟಲ್ಲಿ ತಿಳ್ಕೊಂಡು ಅದು ಉಸಿರಾಟದ ಸಮಸ್ಯೆ ಆಗಿತ್ತು ಅಂತೇಳಿ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಮಗು ಸಾವನ್ನಪ್ಪಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ರೆ. ಆದ್ರೆ ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಆ ದಾಸವಾಳದ ಹೂವು ಏನು ಗಂಟಲಲ್ಲಿ ಸಿಗಾಕೊಂಡು ಉಸಿರಾಟದ ತೊಂದರೆಯನ್ನೇ ಮಗು ಸಾವನ್ನಪ್ಪಿದೆ ಅನ್ನೋದು ತಿಳಿದು ಬಂದಿದೆ. ವಿಜಯ್, ಥ್ಯಾಂಕ್ ಯು ರಾಮ್.